ದೆಹಲಿ ದರ್ಬಾರ್ ಮುಗಿಸಿ ಇಂದು ಸಿದ್ದು ಡಿಕೆಶಿ ರಿಟರ್ನ್ ಆಗಲಿದ್ದಾರೆ. ಸಂಜೆಯ ಒಳಗೆ ಬೆಂಗಳೂರಿಗೆ ಲೀಡರ್ಸ್ ಆಗಮಿಸಲಿದ್ದಾರೆ. ದೆಹಲಿ ದರ್ಬಾರ್ನ ಮುಗಿಸಿ ಇಂದು ಸಿದ್ದು ಡಿಕೆ ಶಿವಕುಮಾರ್ ರಿಟರ್ನ್. ಸಂಜೆಯ ಒಳಗೆ ಬೆಂಗಳೂರಿಗೆ ಆಗಮಿಸಲಿರುವ ಲೀಡರ್ಸ್ ಮಧ್ಯಾಹ್ನದ ಸಭೆಯ ಬಳಿಕ ದೆಹಲಿಯಿಂದ ಹೊರಡುವ ಸಾಧ್ಯತೆ. ಸಂಪುಟ ಸೇರಲಿರುವ ನೂತನ ಸಚಿವರ ಫಸ್ಟ್ ಲಿಸ್ಟ್ ಫೈನಲ್. ನಾಳೆ ಡಿಕೆಶಿ ಜೊತೆ ಸಚಿವರಾಗಿ ಕೇವಲ 10 ಜನರಿಗಷ್ಟೇ ಚಾನ್ಸ್. ಹೈಕಮಾಂಡ್ ಅಂಗಳದಲ್ಲಿ ಫೈನಲ್ ಆಯಿತು ಫಸ್ಟ್ ಲಿಸ್ಟ್. ಇಂದು ಮತ್ತೊಂದು ಸುತ್ತಿನ ಸಭೆಯ ಬಳಿಕ ಅಂತಿಮ ಮುದ್ರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿರುವ ಸಿದ್ದು ಡಿಕೆ ಶಿವಕುಮಾರ್ ಅವರು ದೆಹಲಿ ದರ್ಬಾರನ್ನು ಮುಗಿಸಿ ಇವತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ರಿಟರ್ನ್ ಆಗಲಿದೆ. ಇನ್ನು ಸಂಜೆಯ ಒಳಗೆ ಬೆಂಗಳೂರಿಗೆ ಆಗಮಿಸಲಿರುವಂತಹ ಲೀಡರ್ಸ್ ಮಧ್ಯಾಹ್ನದ ಸಭೆಯ ಬಳಿಕ ದೆಹಲಿಯಿಂದ ಹೊರಡುವ ಸಾಧ್ಯತೆ ಇದೆ. ಸಂಪುಟ ಸೇರಲಿರುವ ನೂತನ ಸಚಿವರ ಫಸ್ಟ್ ಲಿಸ್ಟ್ ಫೈನಲ್. ನಾಳೆ ಡಿಕೆಶಿ ಜೊತೆ ಸಚಿವರಾಗಿ ಕೇವಲ 10 ಜನರಿಗಷ್ಟೇ ಚಾನ್ಸ್. ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಈಗ ಫಸ್ಟ್ ಲಿಸ್ಟ್ ಏನಿದೆ ಆಲ್ರೆಡಿ ಫೈನಲ್ ಆಗಿದೆ. ಸಾಕಷ್ಟು ಸಭೆಗಳನ್ನ ಮಾಡಿದ್ದಾರೆ. ಸಭೆಗಳನ್ನ ಮಾಡಿ ಯಾರಿಗೆ ಮಣೆ ಹಾಕಬೇಕು, ಯಾರನ್ನ ಕೈ ಬಿಡಬೇಕು, ಯಾರ ಕಾರ್ಯವೈಖರಿ ಯಾವ ರೀತಿ ಇದೆ, ಸಚಿವರಾಗಿ ಸ್ಥಾನಮಾನ ನೀಡಿದಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ದಾರೆ, ಅವರ ಇಲಾಖೆಯನ್ನು ಯಾವ ರೀತಿ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾರೆ. ಈಗ ಹೊಸಬರಿಗೆ ಮಣೆ ಹಾಕಬೇಕು ಅಂತಂದರೆ ಹೊಸಬರಲ್ಲಿ ಯಾರು ಅರ್ಹರಿದ್ದಾರೆ ಸಚಿವ ಸ್ಥಾನಕ್ಕೆ ಹೋಗಲಿಕ್ಕೆ, ಅದೆಲ್ಲದರ ಲೆಕ್ಕಾಚಾರವನ್ನು ಕೂಡ ಮಾಡಲಾಗಿದೆ ಹೈಕಮಾಂಡ್ ಅಂಗಳದಲ್ಲಿ. ಸದ್ಯಕ್ಕೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯ ಬಳಿಕ ಅಂತಿಮ ಮುದ್ರೆ ಕೂಡ ಬೀಳಲಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಸದ್ಯಕ್ಕೆ ರಾಹುಲ್ ಗಾಂಧಿಯವರ ಭೇಟಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ. ಈಗ ಸದ್ಯಕ್ಕೇನಾದರೂ ಸಮಯಾವಕಾಶ ಕೊಡೋ ಸಾಧ್ಯತೆಗಳಿದೆಯಾ ಅಥವಾ ಈಗ ಆಲ್ರೆಡಿ ಫೈನಲ್ ಆಗಿದೆಯಾ? ಏನೆಲ್ಲ ಆಗಿದೆ ದೆಹಲಿ ಹೈಕಮಾಂಡ್ನಲ್ಲಿ ಬೆಳವಣಿಗೆಗಳು ಮಂಜು? ಸಾಹಿತ್ಯ ಈಗಾಗಲೇ ಏನು 3ನೇ ತಾರೀಕು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡೋದಕ್ಕೆ ಈಗಾಗಲೇ ಒಂದ್ ಕಡೆ ಸಿದ್ಧತೆ ನಡೆಸಿದೆ. ಮತ್ತೊಂದ್ ಕಡೆ ಸಚಿವರು ಕೂಡ ಲಾಬಿ ನಡೆಸಿರುವಂತದ್ದು. ಯಾಕಂದ್ರೆ ಈ ನೂತನ ಸಚಿವ ಸಂಪುಟ ಸಭೆಯಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನಮಾನ ಸಿಗುತ್ತೆ ಅಂತೇಳಿ ಒಂದಿಷ್ಟು ಕಟ್ಟರತ್ತು ಕೂಡ ನಡೆಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಬಣ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬಣ ಇದೆ. ಸೊ ಈ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಮನೆ ಹಾಕಲಾಗುತ್ತೆ ಅಂತೇಳಿ ಚರ್ಚೆ ಆಗಿರುವಂತದ್ದು. ಈ ಹಿನ್ನೆಲೆ ಈಗಾಗಲೇ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಮೊದಲ 10 ಜನ ಮತದಾರ ಈಗಾಗಲೇ ಅಂತಿಮ ಸಚಿವರ ಪಟ್ಟಿಯನ್ನ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಏನು ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ನೇತೃತ್ವದಲ್ಲಿ ಮೊದಲ ಪಟ್ಟಿ ಸಿದ್ಧತೆ ಆಗಿದೆ. ಸೊ ಈ ಪಟ್ಟಿಯನ್ನ ಈಗಾಗಲೇ ರಾಹುಲ್ ಗಾಂಧಿ ಮುಂದೆ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಇಟ್ಟು ಅದನ್ನ ಒಪ್ಪಿಗೆ ಪಡೆಯೋದಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾಯ್ತಿರುವಂತದ್ದು. ಮಧ್ಯಾಹ್ನ 12:30 1 ಗಂಟೆ ಸಮಯಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಹಾಕ್ತಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಧ್ಯಾಹ್ನ 1 ಗಂಟೆಗೆ ಭೇಟಿ ಆಗೋ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಏನು 10 ರಿಂದ 11 ಜನ ಪಟ್ಟಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆ ಪಟ್ಟಿಯನ್ನ ರಾಹುಲ್ ಗಾಂಧಿ ಮುಂದೆ ಇಟ್ಟು ಅದನ್ನ ಫೈನಲ್ ಪಡಿಸ್ಕೊಂಡ ನಂತರ ಸಂಜೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನಾಳೆ ಡಿಕೆ ಶಿವಕುಮಾರ್ ಸಿಎಂ ನೇತೃತ್ವದಲ್ಲಿ ಮತ್ತೆ 10 ಜನರಿಗೆ ಸಚಿವ ಆಕಾಂಕ್ಷಿಗಳಿಗೆ ಪಟ್ಟಿಯನ್ನ ಕೊಡೋ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸಾಹಿತ್ಯ ಮಂಜು, ಈಗ 10 ಜನರಿಗಷ್ಟೇ ಚಾನ್ಸ್ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆ ಸಚಿವರಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಒಂದು 10 ಜನರಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರ ಬಣದವರೇ ಹೆಚ್ಚಾಗಿರುವ ಸಾಧ್ಯತೆಗಳಿರುತ್ತಾ ಅಂತ? ಏಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಪದತ್ಯಾಗ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಿರಿಯರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆಯಾ, ಹೇಗೆ? ಸಾಹಿತ್ಯ ಈಗ ಸದ್ಯಕ್ಕೆ ಅಂದ್ರೆ ಈಗ ನಮ್ಮ ಫ್ರೀಡಂ ಟಿವಿಗೆ ದೊರಕಿರುವಂತಹ ಮಾಹಿತಿ ಪ್ರಕಾರ ಸದ್ಯ ಮೊದಲ ಪಟ್ಟಿಯಲ್ಲಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ 10 ಜನರಿಗೆ 10 ಹಿರಿಯ ಶಾಸಕರಿಗೆ ಮಣೆ ಹಾಕಲಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆ 10 ಜನರ ಪಟ್ಟಿಯನ್ನ ನೋಡೋದಾದ್ರೆ ಮೊದಲನೇದಾಗಿ ಸದ್ಯ ಪಟ್ಟಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಇಂದು ಬೆಳಿಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ. ಡಿಕೆ ಸಿದ್ದು ಪಟ್ಟಿ ಬಗ್ಗೆ 2ನೇ ಸುತ್ತಿನ ಮೀಟಿಂಗ್. ಈಗಾಗಲೇ ಡಿಕೆಶಿ ಸಂಪುಟ ಸೇರುವವರ ಹೆಸರು ಫೈನಲ್. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಪಟ್ಟಿಗೆ ಅಂತಿಮ ಮುದ್ರೆ. ಹಿಂದೆ ನೂತನ ಸಚಿವರ ಹೆಸರು ಘೋಷಣೆ ಫಿಕ್ಸ್. ಇಂದು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ.
ಡಿ.ಕೆ. ಸಿದ್ದು ಪಟ್ಟಿ ಬಗ್ಗೆ ಎರಡನೇ ಸುತ್ತಿನ ಮೀಟಿಂಗ್. ಈಗಾಗಲೇ ಡಿ.ಕೆ.ಶಿ ಸಂಪುಟ ಸೇರುವವರ ಹೆಸರು ಕೂಡ ಫೈನಲ್ ಆಗಿದ್ದಾವೆ. ರಾಹುಲ್ ಗಾಂಧಿಯ ಜೊತೆ ಚರ್ಚಿಸಿ ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಕೂಡ ಪಡೆಯಲಿದ್ದಾರೆ. ಎಸ್ ಮಂಜು, ಈಗ ಬಹಳ ಮುಖ್ಯವಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ ಕೂಡ ಇದೆ. ಈ ಒಂದು ಸಭೆಯಲ್ಲಿ ಇವತ್ತೇನಾದರೂ ನೂತನ ಸಚಿವರ ಹೆಸರು ಘೋಷಣೆ ಮಾಡಬೇಕು ಅಂತ ಏನಾದರೂ ಮಾತುಕತೆಯನ್ನ ಮಾಡ್ತಾರಾ? ಜೊತೆಗೆ ಇವತ್ತೇನಾದರೂ ಫೈನಲ್ ಆಗಿ ಸಚಿವರ ಹೆಸರನ್ನ ಘೋಷಣೆ ಮಾಡ್ತಾರಾ? ಹೇಗೆ ಸಾಹಿತ್ಯ ಈಗಾಗಲೇ ಏನು ಸಚಿವರ ಪಟ್ಟಿಗೆ ಸಾಕಷ್ಟು ಕಸರತ್ತು ನಡೀತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದನೂ ಕೂಡ ದೆಹಲಿಯಲ್ಲಿ ಬಿಟ್ಟಿದ್ದಂತಹ ರಾಜ್ಯ ನಾಯಕರು ಇವತ್ತು ಸದ್ಯಕ್ಕೆ ಈಗಾಗಲೇ ಮಾಹಿತಿ ಪ್ರಕಾರ ಈಗ 11 ಗಂಟೆಗೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗುವ ಸಾಧ್ಯತೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. 11 ಗಂಟೆಗೆ ಈಗಾಗಲೇ ಏನು ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಮತ್ತೆ ರಾಜ್ಯ ನಾಯಕರು ಸೇರಿದಂತೆ 10 ಜನರ ಸಚಿವರ ಪಟ್ಟಿಯನ್ನ ತಯಾರು ನಡೆಸಿದ್ದಾರೆ. ಆ ಪಟ್ಟಿಯನ್ನ ಇವತ್ತು 11 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಮುಂದೆ ಇಡ್ಲಾಗ್ತದೆ. ಅದಾದ ನಂತರ ಅಲ್ಲಿ ಯಾವುದೇ ಕೂಡ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ನಾಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪದಗ್ರಹಣ ಇದೆ. ಪದಗ್ರಹಣದಲ್ಲಿ 10 ಮಂದಿಗೆ ಅಂದ್ರೆ ಈಗಾಗಲೇ ಅಂದ್ರೆ ಮೌಖಿಕವಾಗಿ 10 ಜನರು ಯಾರ್ಯಾರು ಅಂತೇಳಿ ಸಚಿವರಿಗೆ ಹೇಳ್ಬಿಟ್ಟು ಅದಾದ ನಂತರ ಅಲ್ಲಿ ನಾಳೆ ಲೋಕಭವನದಲ್ಲಿ 10 ಜನರಿಗೂ ಕೂಡ ಸಚಿವರ ಪ್ರಮಾಣ ಪತ್ರಕ್ಕೆ ಕೊಡುವಕ್ಕೆ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ದೆಹಲಿ ದರ್ಬಾರನ್ನು ಮುಗಿಸಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ರಿಟರ್ನ್ ಆಗಲಿದೆ. ಜೊತೆಗೆ ಮೊದಲನೇ ಸುತ್ತಿನ ಮಾತುಕತೆ ಆದ ನಂತರ ಈಗ ಎರಡನೇ ಸುತ್ತಿನ ಮಾತುಕತೆಗೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಕೂಡ ನಡೀತಾ ಇದೆ ದೆಹಲಿಯಲ್ಲಿ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಮಹತ್ವದ ಸಭೆ ಕೂಡ ಇರುತ್ತೆ. ಈ ಒಂದು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿ ಏನೀಗ ಸದ್ಯಕ್ಕೆ ರೆಡಿ ಆಗಿದೆ ಆ ಒಂದು ಪಟ್ಟಿ. ಆ ಒಂದು ಪಟ್ಟಿಗೆ ರಾಹುಲ್ ಗಾಂಧಿಯವರಿಂದ ಅಂತಿಮ ಮುದ್ರೆಯನ್ನು ಕೂಡ ಪಡೆಯಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು.